ಅಸ್ಸಾಂ ಮೂಲದ ಇಬ್ಬರು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಆನೇಕಲ್ ತಾಲೂಕಿನ ಯಾರಂಡಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಅಸ್ಸಾಂ ಮೂಲದ ಇವರ ಸಾವು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಸ್ಸಾಂ ಮೂಲದ ಅಶ್ರಫ್ ಅಲಿ ಹಾಗೂ ದಿವಾನ್ ಅಫ್ರಿದಿ ನಿನ್ನೆ ಇಡೀ ದಿನ ಎಣ್ಣೆ ಪಾರ್ಟಿಯನ್ನ ಮಾಡಿದ್ರು ಅಶ್ರಫ್ ಮತ್ತು ದಿವಾನ್. ಆ ಬಳಿಕ ಮಧ್ಯಾಹ್ನದ ನಂತರ ಡ್ರಗ್ಸ್ ತಗೊಂಡಿದ್ದಾರಾ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈ ಮೃತದೇಹಗಳ ಪಕ್ಕದಲ್ಲೇ ಒಂದಷ್ಟು ಇಂಜೆಕ್ಷನ್ಸ್ ಬಿದ್ದಿದೆ. ಸೂರ್ಯ ಸಿಟಿ ಪೊಲೀಸರಿಂದ ಈಗ ತನಿಖೆ ಮುಂದುವರೆದಿದೆ. ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸೂರ್ಯ ಸಿಟಿ ಪೊಲೀಸರು. ನಿನ್ನೆ ಇಡೀ ದಿನ ಪಾರ್ಟಿ ಮಾಡಿದ್ರು, ಈ ಎಣ್ಣೆ ಪಾರ್ಟಿಯನ್ನ ಮಾಡಿದ್ರು. ಆ ನಂತರದಲ್ಲಿ ಡ್ರಗ್ಸ್ ಏನಾದ್ರು ತಗೊಂಡ್ರಾ, ಇದೇನಾದ್ರು ಓವರ್ಡೋಸ್ ಆಗಿ ಸಾವನ್ನಪ್ಪಿದಾರ ಇಬ್ರು ಕೂಡ ಅನ್ನುವಂಥ ಡೌಟ್ ಈಗ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ, ಸಿಗರೇಟು ಜೊತೆಯಲ್ಲಿ ಇಂಜೆಕ್ಷನ್ನು ಇದೆಲ್ಲವೂ ಕೂಡ ಇದೆ. ಡ್ರಗ್ಸ್ ಏನಾದ್ರು ತಗೊಂಡಿದ್ರಾ ಎಣ್ಣೆ ಪಾರ್ಟಿ ಆದ ನಂತರದಲ್ಲಿ ಅನ್ನುವಂಥ ವಿಚಾರ. ಹಾಗಾಗಿ ಪೊಲೀಸರು ಇದ್ರ ಬಗ್ಗೆ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಏನಾಗಿತ್ತು, ಸಾವಿಗೆ ಕಾರಣ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಅಸ್ಸಾಂ ಮೂಲದವರು ಅನುಮಾನಾಸ್ಪದವಾಗಿ ಈಗ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ದೀವಿ ಇಬ್ರು ಕೂಡ ಅಸ್ಸಾಂ ಮೂಲದವರು, ಆದರೆ ಇವರ ಸಾವು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಅಲ್ಲಿ ಸಿಕ್ಕಿರುವಂಥ ಇಂಜೆಕ್ಷನ್ಸ್, ಪೊಲೀಸರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗ ರಿಪೋರ್ಟ್ ಏನಾದರೂ ಬಂದಿದೆಯಾ? ಸಾವಿಗೆ ಕಾರಣ ಏನು ಅನ್ನೋದೇನಾದರೂ ಗೊತ್ತಾಗಿದೆಯಾ ರಾಘವೇಂದ್ರ? ಅಶ್ವಿನಿ, ಸದ್ಯಕ್ಕಂತೂ ಆ ಒಂದು ರಿಪೋರ್ಟ್ ಇನ್ನು ಕೂಡ ಪೊಲೀಸರ ಕೈಗೆ ತಲುಪಿಲ್ಲ. ಯಾಕಂದ್ರೆ ಈಗ ನಿನ್ನೆ ಅವರು ಸಾವನ್ನಪ್ಪಿದ ನಂತರ ಈಗ ಆನೇಕಲ್ನ ಅತ್ತಿಬೆಲೆ ಸಮೀಪ ಆಸ್ಪತ್ರೆಯಲ್ಲಿ ಈಗಾಗಲೇ ಅವರ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಪೋಸ್ಟ್ ಮಾರ್ಟಮ್ ಪ್ರೋಸೆಸ್ ಈಗ ನಡೀತಾ ಇರುವಂತದ್ದು. ಇವರಿಬ್ಬರು ಕೂಡ ಅಸ್ಸಾಂ ಮೂಲದಿಂದ ಬಂದು ಅಲ್ಲಿ ಸ್ಥಳೀಯ ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಕಾಲ ಹಾಕ್ತಿದ್ದಂತ ವ್ಯಕ್ತಿಗಳಾಗಿದ್ದಾರೆ. ನಿನ್ನೆ ಬೆಳಗಿನಿಂದ ಸಂಜೆವರೆಗೂ ಫುಲ್ ಆಗಿ ಮದ್ಯಪಾನವನ್ನ ಸೇವಿಸಿ ಓಡಾಡಿರುವಂತದ್ದು. ಅದಾದ ನಂತರ ಮಧ್ಯಾಹ್ನದ ನಂತರ ಸುಮಾರು 3 ಗಂಟೆ ಸಮಯದಲ್ಲಿ ಅವರು ಡ್ರಗ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಶಂಕೆ ಕೂಡ ಇರ್ತದೆ. ಯಾಕಂದ್ರೆ ಅವರು ಇರುವಂತಹ ಮೃತದೇಹಗಳ ಪಕ್ಕದಲ್ಲೇ ಇನ್ಸುಲಿನ್ ಇಂಜೆಕ್ಷನ್ಸ್ ಕೂಡ ಇರುವಂತದ್ದು. ಈಗಾಗಲೇ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಿದ್ದಾರೆ. ಒಂದ್ ವೇಳೆ ಅವರು ಡ್ರಗ್ಸ್ ತಗೊಂಡೇ ಈ ರೀತಿ ಆಗಿದ್ರೆ ಆ ಡ್ರಗ್ಸ್ ಸಪ್ಲೈ ಮಾಡಿದವರು ಯಾರು, ಅದರಿಂದ ಯಾರಿದ್ದಾರೆ ಅನ್ನೋದು ಸಂಪೂರ್ಣ ಒಂದು ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಕಲೆ ಹಾಕ್ತಿರೋದು. ಈಗ ಪೋಸ್ಟ್ ಮಾರ್ಟಮ್ ನ ನಂತರ ಅವ್ರ ದೇಹದಲ್ಲಿ ಡ್ರಗ್ಸ್ ಇಷ್ಟ ಇಲ್ವಾ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅದಾದ ನಂತರ ಪೊಲೀಸರು ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸ್ತಾರೆ. ಅಶ್ವಿನಿ. ಓಕೆ, ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.